ಹಾಯ್ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇದ್ದು. ಆ್ಯಸ್ ಯೂಶ್ವಲ್ ಡ್ರಿಂಕ್ನ ಕುಡಿದೆ. ಓಕೆ, ಇವತ್ತು ಸಂಡೇ ಆಗಿರೋದ್ರಿಂದ ಏನು ಮಾಡೋದು ಟಿಫನ್ ಅಂತ ಯೋಚನೆ ಮಾಡ್ತಾಯಿದ್ದೆ. ಓಕೆ, ಶಾವಿಗೆ ಬಾತ್ ಮಾಡೋಣ ಅಂತ ಹೇಳಿ ಶಾವಿಗೆ ಬಾತಿಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿಕೊಂಡೆ. ನೀರುಳ್ಳಿ ಕಟ್ ಮಾಡಿಕೊಂಡು, ಟೊಮೆಟೊ, ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, 1 ಕಪ್ಪಷ್ಟು ಶಾವಿಗೆನ ತೊಗೊಂಡಿದ್ದೀನಿ. ಇದು ರೋಸ್ಟ್ ಆಗಿದೆ, ಬಟ್ ಆದರೂ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿದ್ದೀನಿ ಕೂಡ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಕೊಳ್ಳಿ. ಆಮೇಲೆ ಹೆಚ್ಚಿಟ್ಟಿರೋವಂಥ ಟೊಮೆಟೊಗಿಂತ ಮುಂಚೆ ಕ್ಯಾಪ್ಸಿಕಮ್ ಮತ್ತು ಮೆಣಸಿನ್ಕಾಯಿ ಹಾಕಿ, ಆಮೇಲೆ ಟೊಮೆಟೊ ಹಾಕಿ, ನೀರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಶ್ರಿಂಕ್ ಆಗೋವರೆಗೆ ಫ್ರೈ ಮಾಡಿ. ಅದಾದಮೇಲೆ 1 ಕಪ್ಪಿಗೆ 1 ಕಪ್ಪು ಶಾವಿಗೆಗೆ 1.5 ಕಪ್ ನೀರು ಹಾಕಬೇಕು. ಯಾವುದೇ ಒಂದು ಲೋಟದಲ್ಲಿ ನೀವು 1 ಕಪ್ ಶಾವಿಗೆಗೆ 1.5 ಕಪ್ ಮಾತ್ರ ಹಾಕಬೇಕು. ಹಾಗಾದರೆ ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿರೋ, ತುಂಬ ಹೆಲ್ದಿಯಾಗಿರುವಂಥ ಶಾವಿಗೆ ಉಪ್ಪಿಟ್ಟು ತಿನ್ನೋಕ್ಕೆ ರೆಡಿ ಆಗಿರೋ ಅಂತ ಅನಿಸುತ್ತೆ. ಓಕೆ, ನಾನು 3.5 ಕಪ್ ಏನೋ ನೀರು ಹಾಕಿದ್ದೀನಿ. ಅದಾದಮೇಲೆ ಉದ್ದಿರೋಂಥ ಶಾವಿಗೆನ ಅದ್ರೊಳಗಡೆ ಹಾಕಿ, ಉಪ್ಪು ಹಾಕಿ ಕಾಯಿ ಹಾಕಿ, ಸೊ ಶಾವಿಗೆ ಬಾತ್ ರೆಡಿ ಆಗುತ್ತೆ. ಸೊ ತುಂಬ ಟೇಸ್ಟಿಯಾಗಿರೋ, ತುಂಬ ಹೆಲ್ದಿಯಾಗಿರೋಂಥ ಶಾವಿಗೆ ಬಾತ್ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ತಿನ್ನಿ, ಎಂಜಾಯ್ ಮಾಡಿ. ಓಕೆ, ಇಲ್ಲಿ ಉಪ್ಪಿದೆ, ಸ್ವಲ್ಪ ಇದೆ. ಆ ಉಪ್ಪಿಗೆ ಖಾಲಿ ಆಗಬಾರ್ದು ಅಂತ ಹೇಳಿ ಫಿಲ್ ಮಾಡಿ 2 ಲವಂಗ ಹಾಕಿಟ್ಟಿದ್ದೀನಿ. ಬಿಕಾಸ್ ನನಗೆ ಯಾರೋ ಹೇಳ್ತಾಯಿದ್ರು, ಹೀಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಹೀಗೆ ಹೇಳ್ತಾಯಿದ್ರು, ಉಪ್ಪು ಖಾಲಿ ಆಗಬಾರ್ದು, ಅದು ಉಪ್ಪು ತುಂಬಿದೆ ಅಂತ ಹೇಳಬೇಕು, ಅದನ್ನು ಫಿಲ್ ಮಾಡ್ತಾ ಇರಬೇಕು, ಅದನ್ನು ನೋಡ್ಕೋಬೇಕು ಅಂತ. ಓಕೆ, ಆ ಒಂದು ಟೆಕ್ನಿಕ್ಸ್ನ ನಾನು ಕೂಡ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಆ ಉಪ್ಪನ್ನ ಫಿಲ್ ಮಾಡಿ ಖಾಲಿ ಆಗೋಕ್ಕೆ ಬಿಡಲ್ಲ, ಆಗಾಗ ಫಿಲ್ ಮಾಡಿ ಲವಂಗ ಹಾಕಿ ಮುಚ್ಚಿಟ್ಟಿದ್ದೀನಿ. ಓಕೆ, ಅದಾದಮೇಲೆ ನಾನು ನಿನ್ನೆನೇ ಪಾಪಗೋಸ್ಕರ ಅವನು ಈ ಥರ ಶಾವಿಗೆ ಬಾತು ಅದು ತಿನ್ನಲ್ಲ ಅಂತ ಹೇಳಿಬಿಟ್ಟು ದೋಸೆಗೋಸ್ಕರ ಅಕ್ಕಿ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ತೊಗರಿಬೇಳೆ, ಮೆಂತ್ಯ ಎಲ್ಲ ಹಾಕಿಬಿಟ್ಟು ನೆನೆ ಹಾಕಿಟ್ಟಿದ್ದೆ ದೋಸೆಗೋಸ್ಕರ. ಓಕೆ, ಗ್ರೈಂಡ್ ಮಾಡಿ ಕೂಡ ಇಟ್ಟಿದ್ದೀನಿ. ಅದು ಬೆಳಗ್ಗೆ ಆದಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಆಮೇಲೆ ಪಾಪಗೋಸ್ಕರ ದೋಸೆ ಮಾಡಿ ಪಾಪಗೆ ಕೊಟ್ಟೆ. ಅವ್ನು ಕೂಡ ತಿಂದ. ಏನು ಮಾಡೋದು, ಮಕ್ಕಳು ಹಠ ಮಾಡ್ತಾರೆ, ನನಗೆ ಅದು ಬೇಡ ಇದು ಬೇಡ ಅಂತ. ಅವ್ರಿಗೆ ತಿನ್ನಿಸೋದೇ ಒಂದು ದೊಡ್ಡ ಸರ್ಕಸ್ ಆಗಿರುತ್ತೆ. ನಾವು ಯಾವ ಥರ ಮಾಡಿರ್ತೀವಿ, ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡೋಕ್ಕಾಗಲ್ಲ ಅಲ್ವಾ. ಒಬ್ಬೊಬ್ರಿಗೆ ಒಂದೊಂದು ಥರ ಅಂತ ಯಾವ್ಯಾವ ಐಟಮ್ಸ್ನ ಮಾಡೋದು. ಓಕೆ, ಆದರೂ ಮಕ್ಕಳಿಗೋಸ್ಕರ ಮಾಡಲೇಬೇಕಾಗುತ್ತೆ. ಅವ್ರು ಏನೇ ಹೇಳಿದರು, ಏನೇ ಮಾಡಿದರು ಅವ್ರಿಗೋಸ್ಕರ ಪ್ರಿಪ್ರೇಷನ್ ಮಾಡಿ ಅವ್ರು ತಿಂದರೆ ನಮ್ಗೆ ಅದೇ ಸಂತೋಷ. ಇಲ್ಲ ಅಂದರೆ ತಲೆ ಬಿಸಿಯಾಗಿ ತಲೆ ಕೆಟ್ಟೋಗುತ್ತೆ. ನನ್ನ ಪಾಪು ತಿನ್ನೋದಂದರೆ ಗೋಧಿ ಐಟಮ್ ಜಾಸ್ತಿ ತಿಂತಾನೆ. ಚಪಾತಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಅದು ಅವ್ನು ಡೈಜೆಷನ್ ಆಗುತ್ತಾ ಇಲ್ವಾ ಅದೇ ಗೊತ್ತಾಗಲ್ಲ. ಬಿಕಾಸ್ ಯಾಕೆಂದರೆ ಅವ್ನು ಸಣ್ಣವನಲ್ವಾ, ಚಪಾತಿ ಅಂದರೆ ಚಪಾತಿ, ಬರೀ ಚಪಾತಿನೇ ತಿಂತಾನೆ. ಇಲ್ಲಾಂದರೆ ಗೋಧಿ ರವೆ ಮತ್ತು ಎಲ್ಲ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡ್ತೀವಲ್ಲ, ಆ ಥರ ಹಿಟ್ಟು ಅದನ್ನು ತಿಂತಾನೆ. ಈ ಥರ ದೋಸೆ ಮತ್ತು ಇಡ್ಲಿ ತಿಂತಾನೆ. ಅದು ಬಿಟ್ಟರೆ ಇನ್ಯಾವ ರೈಸ್ ಐಟಮ್ಸು ತಿನ್ನಲ್ಲ. ಯಾಕೆ ಈ ಥರ ಮಾಡ್ತಾರೆ ಅಂತ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ, ನಿಮಗೇನಾದರೂ ಗೊತ್ತಿದ್ದರೆ. ರೈಸ್ ಐಟಮ್ ತಿನ್ನಲ್ಲ, ಅದು ಫೀಡಿಂಗ್ ಮಾಡ್ತಿರೋದ್ರಿಂದ ಈ ಥರ ಏನೋ ಇರಬಹುದೇನೋ ಗೊತ್ತಿಲ್ಲ ನನಗೆ. ಫೀಡ್ ಮಾಡ್ತಾಯಿದ್ದೀವಲ್ಲ, ಹಾಗಾಗಿ ಪಾಪು ಅನ್ನ ತಿನ್ನಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿ ಈ ಥರನ ಇವನು ಅಂತ ಅನಿಸುತ್ತೆ ಒಂದೊಂದು ಸಲ. ಏನೋ ಅದು ಗೊತ್ತಿಲ್ಲ. ಒಟ್ಟು ಅನ್ನ ಮಾತ್ರ ತಿನ್ನೋದೇ ಇಲ್ಲ. ಬಾಕಿ ಎಲ್ಲ ತಿಂತಾನೆ. ಈ ಥರ ವೆರೈಟೀಸ್ ಇದ್ದರೆ ತಿಂತಾನೆ. ಇಡ್ಲಿ, ದೋಸೆ, ಚಪಾತಿ ಈ ಥರದ ಐಟಮ್ಸ್ಗಳನ್ನೇ ಅವನಿಗೆ ಮಾಡಿಕೊಡ್ಬೇಕು. ಅದರಲ್ಲಿ ಪ್ರೋಟೀನ್, ವಿಟಮಿನ್ಸ್ನ ಇನ್ಕ್ಲೂಡ್ ಮಾಡಬೇಕಂದ್ರೆ ಕ್ಯಾರೆಟು, ಬೀಟ್ರೂಟ್ನ ಬೇಯಿಸ್ಬಿಟ್ಟು ತಿನ್ನಿಸೋದು. ಮತ್ತು ಐರನ್ ಕಂಟೆಂಟ್ಗೋಸ್ಕರ ಅವನಿಗೆ ಬಾದಾಮಿ ನೆನೆಹಾಕಿ ಬಾದಾಮಿ ತೆಗೆದ್ಬಿಟ್ಟು ಕೊಡೋದು. ಅವನು 1 ವರ್ಷದ 9 ತಿಂಗಳು ಪಾಪು ಅಷ್ಟೇ. ಹಾಗಾಗಿ ಅವನಿಗೆ ಗ್ರೈಂಡ್ ಮಾಡಿಕೊಡ್ಬೋದು ಮಿಕ್ಸಿಲಿ, ಬಟ್ ಅವನಿಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ತೆಗೆದು ಕೊಟ್ಟರೆ ಸಿಕ್ಕಾಪಟ್ಟೆ ಚೆನ್ನಾಗಿ ತಿಂತಾನೆ. ಸೊ ಹಾಗಾಗಿ ತೆಗೆದುಬಿಟ್ಟು ಅವನಿಗೆ ತಿನ್ನಿಸ್ತೀನಿ. ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಅದೊಂದು ಸಲ ವೀಡಿಯೋ ಮಾಡ್ತೀನಿ. ಅವನಿಗೆ ಬಾದಾಮಿನ ತೆಗೆದ್ಬಿಟ್ಟು ತಿನ್ನಿಸಿದ್ರೆ ಇಷ್ಟಪಟ್ಟು ತಿಂತಾನೆ.
ಕೆಲವು ಸಲ ತೆಗಿಯೋಕ್ಕಾಗಲ್ಲ. ಅದು ಎಷ್ಟು ತೆಗೆದ್ರೂ ಬರೋದಿಲ್ಲ. ಒಂದು ಸ್ವಲ್ಪ ಅದು ತಲೆ ಕೆಟ್ಟೋಗುತ್ತೆ ತೆಗಿಬೇಕಂದ್ರೆ. ಒಂದೊಂದು ದಿನ ಸ್ಕಿಪ್ ಮಾಡ್ತೀನಿ, ಒಂದೊಂದು ದಿನ ಮಾಡ್ತೀನಿ. ಬಿಕಾಸ್ ಅದ್ರ ಬದಲು ಬೇರೆ ಏನಾದರೂ ಪ್ರೋಟೀನ್ ವಿಟಮಿನ್ದು ಕೊಡ್ತೀನಿ. ಬಾಳೆಹಣ್ಣು ಈ ಥರ ಏನು ಕ್ಯಾರೆಟು, ಬೀಟ್ರೋಟು ಬೇಯಿಸ್ಬಿಟ್ಟು ಕೊಡೋದು. ಈ ಥರ ಒಟ್ಟು ಒಂದು ದಿನದಲ್ಲಿ ಯಾವುದಾದ್ರೂ ಒಂದು ವಿಟಮಿನ್ಸ್, ಪ್ರೋಟೀನ್ಸ್ನ ಅವ್ನಿಗೆ ಇನ್ಕ್ಲೂಡ್ ಮಾಡ್ತೀನಿ ಊಟದ ಜೊತೆಲಿ. ಅವ್ನು ಏನು ತಿಂತಾನೋ ಅದನ್ನು ಊಟ ಮಾಡಿಸ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ಮಕ್ಕಳಲ್ವ, ಅವ್ರು ಹೇಳ್ದಾಗೆ ಕೇಳಬೇಕಾಗುತ್ತೆ. ಅವ್ರು ನಮ್ಮ ಇದಕ್ಕೆ ಬರಲ್ಲ, ಅವ್ರ ಟೇಸ್ಟೇ ಬೇರೆ ಇರುತ್ತೆ. ಓಕೆ, ಅದಕ್ಕೋಸ್ಕರ. ಬಟ್ ಅನ್ನ ತಿನ್ನುವಂಥ ಮಕ್ಕಳಿದ್ರೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ನಮಗೆ ಮಮ್ಮೀಸ್ಗಳಿಗೆ. ಏಕೆಂದರೆ ನಾವು ಡೈಲಿ ಅನ್ನ ಮಾಡ್ತಾ ಇರ್ತೀವಲ್ವ. ನಾನು ಏನು ಬಿಸಿಬೇಳೆ ಬಾತ್ ಮಾಡಿದಾಗ ಅವನಿಗೆ ಅದನ್ನೆಲ್ಲ ಸ್ವಲ್ಪ ಖಾರ ಎಲ್ಲ ತೆಗೆದ್ಬಿಟ್ಟು ಸಪ್ರೇಟಾಗಿ ಇಟ್ಬಿಟ್ಟು ತಿನ್ಸೋಣ ಅಂತ ಹೋದರೆ ಏನು ಮಾಡಿದ್ರು ತಿನ್ನಲಿಲ್ಲ. ಸೊ ಹಾಗಾಗಿ ತಿನ್ನಲ್ವಲ್ಲ ಅಂತ ಟೆನ್ಷನ್ ಆಗೋಗಿತ್ತು. ಮತ್ತೆ ಬೇರೆ ಥರ ಹೋಗಿ ದೋಸೆ ಮಾಡ್ಕೊಂಡು ಬಂದೆ. ಅದಕ್ಕೆ ಅವನಿಗೋಸ್ಕರ ಈಗ ದೋಸೆನೇ ಮಾಡಿದ್ದೀನಿ. ಅವ್ನು ಸ್ವಲ್ಪ ನೆನಾಕ್ಬಿಟ್ಟು ಅವನಿಗೋಸ್ಕರ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಹೀಗೆ ವಾಚ್ ಮಾಡ್ತಾರೆ.